ನಮಸ್ಕಾರ ಸ್ನೇಹಿತರೆ. ಕೇರಳದಲ್ಲಿ ಬಿಜೆಪಿಗೆ ಅಮೋಘ ದಿಗ್ವಿಜಯ. ದಶಕಗಳನ್ನು ಬಿಟ್ಬಿಡಿ, ಸ್ವತಂತ್ರ ಭಾರತದಲ್ಲೇ ಕೇರಳದಲ್ಲಿ ಇಂತಹ ದೊಡ್ಡ ಜಯ ಸಿಕ್ಕಿರ್ಲಿಲ್ಲ. ಮಜಾ ಏನಪ್ಪಾ ಅಂದ್ರೆ, ಅಲ್ಪಸಂಖ್ಯಾತರಾಗಿರುವ ಕ್ರಿಶ್ಚಿಯನ್ರು ಮತ್ತು ಮುಸಲ್ಮಾನರ ಓಟ್ಗಳೇ ಜಾಸ್ತಿ ಇರ್ತಕ್ಕಂತಹ ಕೇರಳದಲ್ಲೇ ಕಾಂಗ್ರೆಸ್ಗೆ ಹಿನ್ನಡೆ ಆಗ್ತಾ ಇದೆ. ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಓಟ್ ಪಡಿತಾ ಇದೆ. ಇನ್ನೂ ಮಜಾ ಏನಪ್ಪಾ ಅಂದ್ರೆ, ಹಿಂದೂ ಬಾಹುಳ್ಯ ಕ್ಷೇತ್ರದಲ್ಲಿ ಒಬ್ಬ ಮುಸ್ಲಿಂ ಕ್ಯಾಂಡಿಡೇಟ್ ನ ನಿಲ್ಲಿಸಿ ಬಿಜೆಪಿಯಿಂದ ಗೆಲ್ಲಿಸಲಾಗಿದೆ. ಒಬ್ಬ IPS ಅಧಿಕಾರಿಯ ರೋಚಕ ಕತೆ ಸಹ ಇದೆ ಇದೇ ಚುನಾವಣೆಗೆ ಸಂಬಂಧಪಟ್ಟಂತೆ. ಅವರು ಅಮೋಘವಾಗಿ ಗೆದ್ದಿದ್ದಾರೆ ಬಿಜೆಪಿಯಿಂದ. ಹಾಗಾಗಿ ನಾನು ಹೇಳಿದ್ದು, ಇಂತಹ ವಿಜಯ ಇತಿಹಾಸದಲ್ಲೇ ಬಿಜೆಪಿಗೆ ಕೇರಳದಲ್ಲಿ ಸಿಕ್ಕಿರ್ಲಿಲ್ಲ. ಮುಂದೆ ಈ ರೀತಿ ಸಕ್ಸಸ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಅದು ಬಿಜೆಪಿ ಗೆದ್ದಿರೋದಾದ್ರೂ ಎಲ್ಲಿ? ಕಾಂಗ್ರೆಸ್ನ ಅಭೇದ್ಯ ಭದ್ರಕೋಟೆ, ಕಾಂಗ್ರೆಸ್ನ ಸಂಸದ ಶಶಿ ತರೂರ್ ಅವರು ಗೆದ್ದಿರ್ತಕ್ಕಂತ ತಿರುವನಂತಪುರಂನಲ್ಲೇ ಬಿಜೆಪಿ ಬಾವುಟ ಆರಿಸಿರೋದು. 6 ನಗರ ನಿಗಮ, 14 ಜಿಲ್ಲಾ ಪಂಚಾಯಿತಿ, 87 ನಗರ ಪಾಲಿಕೆಗಳನ್ನೊಳಗೊಂಡಂತೆ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆದಿತ್ತು ಕೇರಳದಲ್ಲಿ. ನಿಮಗೆ ಗೊತ್ತಿದೆ, ದಶಕಗಳಿಂದ ಅಲ್ಲಿ ಆಳ್ವಿಕೆ ಮಾಡ್ತಾ ಇರೋದು ಒಂದು LDF ಇರುತ್ತೆ, ಇಲ್ಲ UDF ಬರುತ್ತೆ. ಕಾಂಗ್ರೆಸ್ ಸಹ ಅಸ್ತಿತ್ವದಲ್ಲಿದೆ ಕೇರಳದಲ್ಲಿ. ಬಿಜೆಪಿ ಇಲ್ಲಿ 0 ಇತ್ತು. ಈಗ ಅಂತಹ ಕೇರಳದ ಭದ್ರಕೋಟೆಯಲ್ಲಿ ಕಿಂಡಿ ಮಾಡಿ ಒಳನುಗ್ಗಿದೆ. ಪೂರ್ತಿ ರಿಸಲ್ಟ್ ಇಂದ LDF ಮತ್ತು UDF ಕಾಂಗ್ರೆಸ್ನ ಅಭ್ಯರ್ಥಿಗಳಿಗೆ ಬಿಜೆಪಿ ಅಭ್ಯರ್ಥಿಗಳು ಶಾಕ್ ಕೊಟ್ಟಿರೋದು. ಹಲವಾರು ಜಿಲ್ಲಾ ಪಂಚಾಯಿತಿಗಳಲ್ಲಿ ಬಿಜೆಪಿ ಗೆದ್ದಿರೋದು. ನೀವು ಇದನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋಕು ಸಾಧ್ಯ ಇಲ್ಲ. ಕಾಂಗ್ರೆಸ್ ಸಂಸದರಿರ್ತಕ್ಕಂತಹ ತಿರುವನಂತಪುರಂನಲ್ಲಿ ಕಾಂಗ್ರೆಸ್ ಎಷ್ಟನೇ ಸ್ಥಾನಕ್ಕೆ ಕುಸಿದಿದೆ ಗೊತ್ತಾ? 3ನೇ ಸ್ಥಾನ. ಮೊದಲ ಬಾರಿಗೆ ತಿರುವನಂತಪುರಂ ನಗರಸಭೆಯಲ್ಲಿ ಬಿಜೆಪಿಯ ಮೇಯರ್ ಆಗ್ತಾ ಇರೋದು, ಗೆದ್ದಿರೋದು, ಬಹುಮತ ಪಡೆದು ಗೆದ್ದಿರೋದು. ಇದೊಂಥರ ಹೆಂಗಪ್ಪಾ ಅಂದ್ರೆ, ಮೋದಿ ದೇಶದಲ್ಲಿ ಆಳ್ವಿಕೆ ನಡೆಸ್ತಾ ಇದ್ರು, ದಿಲ್ಲಿನಲ್ಲಿ ಕೇಜ್ರಿವಾಲ್ ಇದ್ರಲ್ಲ 2025 ಅದು ಉಲ್ಟಾ ಕೇರಳದಲ್ಲಾಗಿದೆ. LDF UDF ಕಾಂಗ್ರೆಸ್ ಕೇರಳದಲ್ಲಿ ಆಳ್ವಿಕೆ ನಡೆಸ್ತಾ ಇದ್ರು, ಈಗ ರಾಜಧಾನಿಯನ್ನೇ ಕಬ್ಜಾ ಮಾಡಿರೋದು ಬಿಜೆಪಿ. ತಿರುವನಂತಪುರಂ MP ಕ್ಷೇತ್ರದಿಂದ ಪದೇ ಪದೇ ಗೆಲ್ತಾ ಬಂದಿದ್ದವರು ಕಾಂಗ್ರೆಸ್ನ ಶಶಿ ತರೂರ್. ಆದಾಗ್ಯೂ ಆ ತಿರುವನಂತಪುರಂನ ಮೇಯರ್ ಮಾತ್ರ LDF ನವರಾಗಿರ್ತಾ ಇದ್ರು. LDF ಅಲ್ಲಿ ಪದೇ ಪದೇ ಗೆಲ್ತಾ ಬರ್ತಾ ಇತ್ತು. ಈಗ ಮತ್ತೆ ಸಾಬೀತಾಗಿದೆ, ಕೇರಳದ ತಿರುವನಂತಪುರಂನಲ್ಲಿ ಸ್ಪಷ್ಟ ಮೋದಿ ಅಲೆ ಇರೋದು. ಕಾಂಗ್ರೆಸ್ ಮತ್ತು ಲೆಫ್ಟ್ ಲಿಬರಲ್ ಇಂಡಿ ಮೈತ್ರಿಕೂಟಕ್ಕೆ ಕೇರಳದಲ್ಲಿ ಸಿಸ್ಮೋಗ್ರಾಫ್ ಅಲ್ಲಿ 8.0 ತೀಕ್ಷ್ಣತೆಯ ಭೂಕಂಪ ಆಗಿರೋದು. ಬರೋಬ್ಬರಿ 101 ಸೀಟ್ ಇರೋದು ತಿರುವನಂತಪುರಂನಲ್ಲಿ. ಅದರಲ್ಲಿ 50 ಸೀಟ್ಗಳನ್ನ NDA ಅಭ್ಯರ್ಥಿಗಳು ಬಾಚಿಕೊಂಡಿರೋದು. ಬಿಜೆಪಿಯಿಂದ ಮೇಯರ್ ಆಗೋದಂತೂ ಕನ್ಫರ್ಮ್. ತಿರುವನಂತಪುರಂ ಎಲ್ಲೆಡೆ ಕೇಸರಿ ಬಾವುಟಗಳೇ ರಾರಾಜಿಸ್ತಾ ಇದ್ದಾವೆ. ಇದೇನು ಸಣ್ಣ ಪುಟ್ಟ ದಿಗ್ವಿಜಯ ಅಲ್ಲ, 3-4 ವಿಧಾನಸಭಾ ಕ್ಷೇತ್ರಗಳನ್ನು ಗೆದ್ದಿದ್ದಕ್ಕೆ ಈಕ್ವಲ್. ಮೋದಿ ಸಹ ಇದರ ಬಗ್ಗೆ ಟ್ವೀಟ್ ಮಾಡಿ ಕೇರಳದ ಜನರಿಗೆ ಧನ್ಯವಾದ ಅರ್ಪಿಸಿದ್ದಾರೆ. ಕೇರಳದ ರಾಜಕೀಯ ಇತಿಹಾಸದಲ್ಲೇ ಇದು ವಾಟರ್ ಶೆಡ್ ಮೂಮೆಂಟ್ ಅಂತ ಹೇಳಿರೋದು. ಬಿಜೆಪಿ ಇಲ್ಲಿಂದ ರಾಜ್ಯಾಧ್ಯಕ್ಷರನ್ನಾಗಿ ರಾಜೀವ್ ಚಂದ್ರಶೇಖರ್ ಅವರನ್ನು ಮಾಡಿತ್ತು. ಕೆಲವೇ ತಿಂಗಳ ಹಿಂದಷ್ಟೇ ಈ ಅಪಾಯಿಂಟ್ ಆಗಿದ್ದು, ಆಗ್ಲೇ ಸಕ್ಸಸ್ಫುಲ್ ರಿಸಲ್ಟ್ ಸಿಗ್ತಾ ಇದೆ. ಇಲ್ಲಿ ಒಬ್ಬ IPS ಆಫೀಸರ್ ಬಗ್ಗೆ ನಿಮ್ಗೆ ಹೇಳಲೇಬೇಕು. ಅವರ ಹೆಸರು R ಶ್ರೀಲೇಖಾ. ಸಸ್ತಮಂಗಲಂ ಅನ್ನುವ ವಾರ್ಡ್ ಇಂದ ಬಿಜೆಪಿಯಿಂದ ಗೆದ್ದಿರೋದು. ಮೊದಲ IPS ಆಫೀಸರ್ ಇವರು. ಕೇರಳದ ಕೇಡ್ರಲ್ಲಿ ಕೇರಳಕ್ಕೆ ಆಯ್ಕೆಯಾದಂತಹ, ಕೇರಳದವರೇ ಆದಂತಹ ಮೊದಲ IPS ಅಧಿಕಾರಿ ಇವರು. ADGP ಯಾಗೂ ಸಹ ಕಾರ್ಯನಿರ್ವಹಿಸಿದ್ದಾರೆ. ಮೋಸ್ಟ್ ಆಫ್ ಆಲ್ ಇವರನ್ನೇ ಮೇಯರ್ ಮಾಡುವ ಎಲ್ಲ ಸಾಧ್ಯತೆಗಳು ಇದಾವೆ. ಇವರು LDF ನ ಹಾಲಿ ಮೇಯರ್ ಆಗಿದ್ದಂತಹ ಅಮೃತ ಅನ್ನುವ ಕ್ಯಾಂಡಿಡೇಟ್ ನ ಸೋಲ್ಸಿದಾರಂತೆ. ಇದು ಬಿಜೆಪಿಗೆ ಕೇರಳದಲ್ಲಿ ಬೂಸ್ಟ್ ಕೊಡ್ತಾ ಇರೋದು. ನಾನು ಈ IPS ಅಧಿಕಾರಿ ಬಗ್ಗೆ ಹೇಳಿದೆ. ಕೇರಳದಲ್ಲಿ ಇವರು ದಕ್ಷ ಮತ್ತು ಪ್ರಾಮಾಣಿಕ ಅಂತ ಹೆಸರುವಾಸಿಯಾಗಿರೋರು. ಇವರು ಲೆಕ್ಚರ್ ಆಗೂ ಸಹ ಕೆಲಸ ಮಾಡಿದ್ದಾರೆ. ರಿಸರ್ವ್ ಬ್ಯಾಂಕ್ ಅಲ್ಲೂ ಸಹ ಕಾರ್ಯನಿರ್ವಹಿಸಿದ್ದಾರೆ. ಸಿವಿಲ್ ಸರ್ವಿಸ್ ಎಕ್ಸಾಮ್ ಬರೆದು IPS ಆಗಿ ರಿಟೈರ್ಡ್ ಆಗಿದ್ದವರು. ಪ್ರಧಾನಿ ಮೋದಿಯನ್ನು ನೋಡೇ ನಾನು ಪಾಲಿಟಿಕ್ಸ್ ಗೆ ಬಂದಿದ್ದು, ಅವರೇ ನನ್ನ ಆದರ್ಶ ಅಂತಾರೆ. ವಾರ್ಡ್ ಚುನಾವಣೆ ಗೆದ್ದಿರುವ ಮೊದಲ IPS ಅಧಿಕಾರಿ ಇವರು ಕೇರಳದಲ್ಲಿ. ಎಲೆಕ್ಷನ್ಗೂ 3 ವಾರ ಮುಂಚೆ ಅಷ್ಟೇ ಇವರು ಬಿಜೆಪಿಗೆ ಜಾಯಿನ್ ಆಗಿದ್ದು. ಕೆಲವೇ ವಾರಗಳ ಹಿಂದಷ್ಟೇ ಬಿಜೆಪಿ ಇವರನ್ನ ಸಂಪರ್ಕ ಮಾಡಿತ್ತು, ಪಕ್ಷ ಸೇರಿ ಅಂತ. ಕೆಲವೇ ದಿನಗಳ ಪ್ರಚಾರದಲ್ಲೇ ಸ್ಟ್ರಾಂಗ್ ಆಗಿದ್ದಂತಹ UDF LDF ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನ ಹಿಂದಿಕ್ಕಿ ದಿಗ್ವಿಜಯ ಸಾಧಿಸಿರೋದು. ತಮಿಳುನಾಡಿನಲ್ಲಿ ಯಾವ ರೀತಿ ಒಂದು ಆಶಾಕಿರಣವಾಗಿ ಅಣ್ಣಾಮಲೈ ಕಾಣ್ತಾ ಇದ್ದಾರೋ, ಅದೇ ರೀತಿ ಕೇರಳದಲ್ಲೂ ಮತ್ತೊಬ್ಬ IPS ಅಧಿಕಾರಿ ಕಾಣ್ತಾ ಇದ್ದಾರೆ. ಇನ್ನು ಪಲಕ್ಕಾಡ್ನ ತಿರಪ್ಪನ್ ನಗರ ಪಾಲಿಕೆನಲ್ಲಿ ಒಟ್ಟು 53 ಸೀಟ್ ಇದಾವೆ. ಅದರಲ್ಲಿ ಬಿಜೆಪಿ 25 ಸೀಟ್ಗಳನ್ನ ಗೆದ್ದಿರೋದು. ಇಲ್ಲಿ 3ನೇ ಬಾರಿ ಕಂಟಿನ್ಯೂಸ್ ಆಗಿ ಹ್ಯಾಟ್ರಿಕ್ ದಿಗ್ವಿಜಯ ಬಾರಿಸಿರೋದು. UDF 17 ಸೀಟ್ಗಳನ್ನ ಇಲ್ಲಿಂದ ಗೆದ್ದಿದ್ರೆ, LDF ಲೆಫ್ಟ್ ಪಾರ್ಟಿ 8 ಸೀಟ್ಗಳನ್ನ ಗೆದ್ದಿದೆ. ಇನ್ನ ಮುನಂಬಂದಂತೂ ಬಹಳ ಸ್ಪೆಷಾಲಿಟಿ, ಅದನ್ನ ಹೇಳಲೇಬೇಕು. ಎರ್ನಾಕುಲಂ ಜಿಲ್ಲೆಯಲ್ಲಿ ಬರುತ್ತೆ ಇದು ಮುನಂಬಂ. ಇಲ್ಲೂ ಸಹ ಬಿಜೆಪಿ ದಿಗ್ವಿಜಯ ಬಾರಿಸಿರೋದು. ನೀವು ಈ ಹೆಸರು ಕೇಳಿರ್ಬೋದು. ಈ ಹಿಂದೆ ನಾನೇ ಸಾಕಷ್ಟು ಬಾರಿ ಹೇಳಿದ್ದೆ, ವಕ್ಫ್ ವಿಚಾರದಲ್ಲಿ ಕೇರಳದಲ್ಲಿ ದಾಂಧಲಿಯಾದಾಗ ಈ ಮುನಂಬಂನ ಹೆಸರು ಕೇಳಿ ಬಂದಿತ್ತು. ಕೇರಳದ ವಕ್ಫ್ ಬೋರ್ಡ್ ಸುಮಾರು 500 ಕ್ರಿಶ್ಚಿಯನ್ ಪರಿವಾರಗಳಿಗೆ ಸೇರಿದಂತಹ ಜಮೀನನ್ನ ಗುಳುಂ ಸ್ವಾಹ ಮಾಡಿತ್ತು.
ಆಗ UDF, LDF, ಕಾಂಗ್ರೆಸ್ನವರು ಯಾರೂ ಇವರ ಸಹಾಯಕ್ಕೆ ಬಂದಿರಲಿಲ್ಲ. ಕೈ ಹಿಡಿದಿದ್ದು ಬಿಜೆಪಿ. ಹಾಗಾಗಿ ಕ್ರಿಶ್ಚಿಯನ್ ಬಹುಸಂಖ್ಯಾತರಿರುವ ಈ ಮುನಂಬಂ ಕ್ಷೇತ್ರದಿಂದ ಬಿಜೆಪಿ ಗೆದ್ದಿರೋದು. ನಿಮಗೆ ನೆನಪಿರ್ಬೋದು, ಕೇಂದ್ರದಲ್ಲಿ ವಕ್ಫ್ ಕಾನೂನು ಲಾಗುವಾಗಿ ಸಂಸತ್ನ ಎರಡೂ ಸದನಗಳಲ್ಲಿ ಪಾಸ್ ಆದಾಗ ಇದೇ ಮುನಂಬಂನ ಜನ ಪಟಾಕಿ ಹೊಡೆದು ಸಂಭ್ರಮಾಚರಣೆ ಮಾಡಿದ್ರು. ಇಲ್ಲಿಂದ ಬಿಜೆಪಿ ದಿಗ್ವಿಜಯ ಬಾರಿಸಿರೋದು. ಇನ್ನೊಂದು ಕ್ಷೇತ್ರ ಇದೆ ಕೇರಳದ್ದು, ಕಣ್ಣನ್ನು. ಇದು ಹಿಂದೂ ಬಹುಸಂಖ್ಯಾತ ಕ್ಷೇತ್ರ. ಆಶ್ಚರ್ಯ ಏನಪ್ಪಾ ಅಂದ್ರೆ ಇಲ್ಲಿ ಬಿಜೆಪಿ ಕಣಕ್ಕಿಳಿಸಿದ್ದು ಮುಸ್ಲಿಂ ಕ್ಯಾಂಡಿಡೇಟ್ ಅನ್ನ. ಪೂರ್ತಿ ಕೇರಳದಾದ್ಯಂತ ಒಬ್ಬ ಮುಸ್ಲಿಂ ಕ್ಯಾಂಡಿಡೇಟ್ಗೆ ಬಿಜೆಪಿ ಟಿಕೆಟ್ ಕೊಟ್ಟಿದ್ದು ಅದು ಮಮತಾಜ್ ಎನ್ನುವರು. ಇವರು ಸುಮಾರು 8 ವರ್ಷಗಳಿಂದ ಬಿಜೆಪಿ ಜೊತೆಗೆ ಗುರುತಿಸಿಕೊಂಡಿದ್ರಂತೆ. ಇವರು ಈ ಕ್ಷೇತ್ರದಿಂದ ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಸೋಲಿಸಿ ಗೆದ್ದಿದ್ದಾರೆ. ಇನ್ನೊಂದು ಕ್ಷೇತ್ರ ಕೋಝಿಕೋಡ್. ಇಲ್ಲಿ ಒಟ್ಟು 76 ಸೀಟ್ಗಳು ಬರುತ್ತೆ. ಇದರಲ್ಲಿ 13 ಸೀಟ್ಗಳನ್ನ ಬಿಜೆಪಿ ಗೆದ್ದಿರೋದು. ಇಲ್ಲೆಲ್ಲ ಬಿಜೆಪಿಗೆ ನೆಲೆನೇ ಇರ್ಲಿಲ್ಲ, 0. ನಾನು ಇದನ್ನ ರೆಕಾರ್ಡ್ ಮಾಡಿದಾಗ 13 ಸೀಟ್ ತೋರಿಸ್ತಾ ಇತ್ತು ಬಿಜೆಪಿಗೆ. ಫೈನಲ್ ರಿಸಲ್ಟ್ ಬಂದಾಗ ಅದು 19ಕ್ಕೇರಿದೆ. ಇನ್ನೊಂದು ಕಾಮಿಡಿ ಏನಪ್ಪಾ ಅಂದ್ರೆ, ಕೇರಳದಲ್ಲಿ ಒಂದು ಪರಿವಾರ ಇದೆ. ಅವರು ಕಾಂಗ್ರೆಸ್ನ ಕಟ್ಟರ್ ಬೆಂಬಲಿಗರಂತೆ. ಅವರ ಫ್ಯಾಮಿಲಿನಲ್ಲಿ ಹುಟ್ಟಿದ ಒಬ್ಬ ಹೆಣ್ಣು ಮಗಳಿಗೆ ಸೋನಿಯಾ ಗಾಂಧಿ ಅಂತ ಹೆಸರಿಟ್ಟಿದ್ರಂತೆ. ಅವರು ಬಿಜೆಪಿಗೆ ಬಂದಿದ್ರು. ಬಿಜೆಪಿಯಿಂದ ಈ ಸ್ಥಳೀಯ ಸಂಸ್ಥೆ ಎಲೆಕ್ಷನ್ ನ ಕಂಟೆಸ್ಟ್ ಮಾಡಿದ್ರು. ಆದ್ರೆ ಅವರು ಸೋತೋಗಿದ್ದಾರೆ. ಈಗ ಎಲ್ಲೆಡೆ ಸೋನಿಯಾ ಗಾಂಧಿ ಅವರು ಟ್ರೋಲ್ ಆಗ್ತಾ ಇದ್ದಾರೆ. ಸೋನಿಯಾ ಗಾಂಧಿಗೆ ಸೋಲಾಗಿದೆ, ಸೋನಿಯಾ ಗಾಂಧಿಗೆ ಸೋಲಾಗಿದೆ ಅಂತ. ಬೇರೆ ಕಡೆ ಕಾಂಗ್ರೆಸ್ ಉತ್ತಮ ಪ್ರದರ್ಶನ ಮಾಡಿದ್ರು ಸಹ ಕೇರಳದಲ್ಲಿ ಸೋನಿಯಾ ಗಾಂಧಿ ಅಂತ ಹೆಸರಿಟ್ಕೊಂಡಿರುವ ಮಹಿಳೆ ಸೋತೋಗಿದ್ದಾರೆ. ಈಗ ಬರೋಣ ವೋಟ್ ಚೋರಿ ಬಗ್ಗೆ. ಈಗ ಏನ್ ಹೇಳ್ತಾರೆ ರಾಹುಲ್ ಗಾಂಧಿ? ಈಗೂ ಹೇಳಿ ವೋಟ್ ಚೋರಿ ಆಗಿದೆ ಕೇರಳದಲ್ಲಿ ಅಂತ ಪತ್ರಿಕಾಗೋಷ್ಠಿ ಮಾಡ್ಲಿ. ಬಿಹಾರದಲ್ಲಿ ಸೋತಾಗ ಮಾಡ್ತಾರೆ, ಮಹಾರಾಷ್ಟ್ರ, ಹರಿಯಾಣ, ಡೆಲ್ಲಿನಲ್ಲಿ ಸೋತಾಗ ಪತ್ರಿಕಾಗೋಷ್ಠಿ ಮಾಡಿ EVM ವೋಟ್ ಚೋರಿ ಅಂತ ಗಂಟಲು ಹರ್ಕೊಳ್ಳುವ ರೀತಿ ಮಾತಾಡ್ತಾರೆ. ಕೇರಳದಲ್ಲಿ ಯಾಕೆ ವೋಟ್ ಚೋರಿ ಆಗಲ್ಲ? ಕೇಂದ್ರದಲ್ಲಿ ಮೋದಿ ಅಧಿಕಾರಕ್ಕೆ ಬಂದ್ರೆ ಮಾತ್ರ ವೋಟ್ ಚೋರಿ ಆಗುತ್ತೆ. ಕೇಂದ್ರದಲ್ಲೂ ಎಲೆಕ್ಷನ್ ಕಮಿಷನ್ನೇ ಎಲೆಕ್ಷನ್ ಮಾಡಿರೋದು, ಕೇರಳದಲ್ಲೂ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಮಾಡಿರೋದು. ಒಂದು ಕಡೆ ಮಾತ್ರ ವೋಟ್ ಚೋರಿ ಆರೋಪ, ಇನ್ನೊಂದ್ ಕಡೆಗೆ ಗಪ್ ಚುಪ್. ಇಷ್ಟೆಲ್ಲ ಆರೋಪ ಮಾಡೋ ಇವರು ಫಸ್ಟ್ ಆಫ್ ಆಲ್ EVM ತಂದಿದ್ಯಾರು? ಇದೇ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವರ ಪಿತಾ ರಾಜೀವ್ ಗಾಂಧಿ ಅವರು. ಕಾಂಗ್ರೆಸ್ ಸರ್ಕಾರನೇ EVM ತಂದಿದ್ದು. EVM ಬಂದ ಮೇಲೆನೆ 2004ರಲ್ಲಿ ಎಲೆಕ್ಷನ್ ಆಯ್ತು. ಆಗ ಗೆದ್ದಿದ್ದು ಕಾಂಗ್ರೆಸ್. 2009ರಲ್ಲಿ ಎಲೆಕ್ಷನ್ ಆಯ್ತು ಇದೇ EVM ನಿಂದ. ಆಗ ಸಹ ಗೆದ್ದಿದ್ದು ಕಾಂಗ್ರೆಸ್. ಯಾವಾಗ 2014ರಲ್ಲಿ ಮೋದಿ ದಿಗ್ವಿಜಯ ಬಾರಿಸ್ತಾರೋ ಆಗ ಬರುತ್ತೆ ನೋಡಿ EVM. ಖರಾಬ್ ಇದೆ, ವೋಟ್ ಚೋರಿ ಆಗಿದೆ. ಯಾಕೆಂದ್ರೆ ಸೋಲಿಗೆ ಕಾಂಗ್ರೆಸ್ನ ಯುವರಾಜ, ಚಿರ ಯುವಕ ರಾಹುಲ್ ಗಾಂಧಿ ಅವರು ಕಾರಣ ಅಂದ್ರೆ ಸೀಟಿಂದ ಇಳಿಬೇಕಾಗತ್ತೆ. ಚೋರಿಯನ್ನ EVM ಮೇಲೆ ಚುನಾವಣಾ ಆಯೋಗದ ಸಾಂವಿಧಾನಿಕ ಸಂಸ್ಥೆಯ ಮೇಲೆ ಹೊರಿಸಿದ್ರೆ ಜನ ಸಹ ಹೌದು ಇರಬಹುದು ಅಂತ ನಂಬ್ತಾರೆ. ಇವರು ಗೆದ್ದಿರುವ ಕರ್ನಾಟಕದಲ್ಲಿ, ತೆಲಂಗಾಣ, ಹಿಮಾಚಲ ಪ್ರದೇಶ, ಜಾರ್ಖಂಡ್, ಕೇರಳ ಇಲ್ಲೆಲ್ಲೂ ವೋಟ್ ಚೋರಿ ಆಗಲ್ಲ. ವೋಟ್ ಚೋರಿ ಆರೋಪ ಕೇವಲ ಕೆಲವೊಂದು ಸೀಮಿತ ರಾಜ್ಯಗಳಿಗೆ ಮಾತ್ರ. ಸಾಕಷ್ಟು ಸೀಟ್ಗಳನ್ನ LDF, UDF ಮತ್ತು ಕಾಂಗ್ರೆಸ್ ಈಗಲೂ ಕೇರಳದಲ್ಲಿ ಗೆದ್ದಿರೋದು. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ NDA ಕೆಲವು ಸೀಟ್ಗಳನ್ನ ಗೆದ್ದಿರಬಹುದು. ನೆಕ್ಸ್ಟ್ ಎಲೆಕ್ಷನ್ ಬರಲಿದೆ ಕೇರಳದಲ್ಲಿ ವಿಧಾನಸಭೆಗೆ. ಒಂದು ಸಣ್ಣ ಸಕ್ಸಸ್ ಸಹ ದೊಡ್ಡ ಸಕ್ಸಸ್ಗೆ ಬುನಾದಿ ಹಾಕಿ ಕೊಡುತ್ತೆ. ಬಿಜೆಪಿಯವರು ಪ್ರಯತ್ನ ಅಂತೂ ಈಗ ಶುರು ಮಾಡಿದ್ದಾರೆ. ಯಾರಿಗ್ ಗೊತ್ತು ಮುಂದೊಂದು ದಿವಸ ಕೇರಳದಲ್ಲಿ ಇವರದ್ದೇ ಸರ್ಕಾರ ಬಂದ್ರು ಬರಬಹುದು. ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.